ಮಾಜಿ ಸಚಿವರು ಹಾಗೂ ಶಾಸಕರಾದಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ಮಾತಾಡಿಸೋಣ. ಸರ್, ಸುದೀರ್ಘವಾಗಿ 14 ವರ್ಷಗಳ ನಂತರ ನಿಮ್ಮ ತವರು ಜಿಲ್ಲೆಗೆ ಎಂಟ್ರಿ ಕೊಟ್ಟಿದೆ, ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಎಷ್ಟು ಖುಷಿ ಅನ್ನಿಸ್ತಿದೆ ಸರ್? ಯಾರಿಗಾದರೂ ಕೂಡ ಒಂದು ತವರು ಅನ್ನೋಂಥದ್ದು, ಜನ್ಮಸ್ಥಳ ಅನ್ನೋಂಥದ್ದು, ಅದನ್ನು ಮಾತುಗಳಲ್ಲಿ ವಿವರಣೆ ಮಾಡಲಿಕ್ಕೆ ಸಾಧ್ಯನೇ ಆಗಲ್ಲ. ಸೊ ಹಾಗಾಗಿ ಹುಟ್ಟೂರಿಗೆ ಹೋಗ್ತಾ ಇದ್ದೀನಿ ಅನ್ನೋಂಥ ಖುಷಿನ ಅದನ್ನು ನಾನು ಮಾತುಗಳಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟೇ. ಸರ್, ಮತ್ತೆ ನಿಮ್ಮ ಪತ್ನಿಯವರು ಏಕಾಂಗಿಯಾಗಿ ಬಳ್ಳಾರಿಯಲ್ಲಿ ಸ್ಪರ್ಧೆ ಕೂಡ ಮಾಡಿದ್ರಿ, ನಿಮಗೆ ಎಂಟ್ರಿ ಕೂಡ ಇರಲಿಲ್ಲ. ಈಗ ಎಂಟ್ರಿ ಇದೆ, ಯಾವ ರೀತಿ ಇರುತ್ತೆ ಮುಂದಿನ ದಿನಗಳಲ್ಲಿ ಅಲ್ಲಿನ ವಾತಾವರಣ? ನೋಡಿ, ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಬರೋ ದಿನಗಳಲ್ಲಿ 10 ವಿಧಾನಸಭಾ ಕ್ಷೇತ್ರಗಳು, ಪಾರ್ಲಿಮೆಂಟು ದೊಡ್ಡ ಪ್ರಮಾಣದಲ್ಲಿ ಗೆಲ್ಲೋದ್ರ ಮೂಲಕ ಬಳ್ಳಾರಿ ಅಂತಂದರೆ ಇಡೀ ಕರ್ನಾಟಕದಲ್ಲಿ ಯಾವ ರೀತಿ BJPಗೆ ಭದ್ರಕೋಟೆ ಅನ್ನೋ ಹೆಸರಿತ್ತು ಅದನ್ನು ಮತ್ತೆ ಮರುಕಳಿಸೋ ರೀತಿಯಲ್ಲಿ ನಾನು ಕೆಲಸ ಮಾಡ್ತೀನಿ. ನಾನು ಸರ್, ಒಂದು ಟೈಮ್ನಲ್ಲಿ ನಿಮ್ಮ ವಿರುದ್ಧ ಪಾದಯಾತ್ರೆ ಮಾಡಿ ಎಂಟ್ರಿ ಕೊಟ್ಟಂಥವ್ರು ಸಿದ್ದರಾಮಯ್ಯ ಅವರು. ಇವತ್ತು ಅವರೇ ಮೂಢ ಅನ್ನೋ ಒಂದು ಆರೋಪ ಮತ್ತು ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೇನು ಹೇಳ್ತೀರಾ? ಸೊ ನಾನು ಇಷ್ಟೇ ಹೇಳ್ತಾ ಇದ್ದೀನಿ. ನಾನು ನೋಡಿ, 14 ವರ್ಷಗಳಂತ ತಾವೇನು ಹೇಳ್ತೀರೋ, ನಾವೇನು ಪುರಾಣಗಳೆಲ್ಲ ಕೂಡ ಓದಿದಾಗ ಅದೇ ಒಂದು ರೀತಿಯಲ್ಲಿ ಇವತ್ತು ನಮಗೆ ಆ ದೇವರ ಮೇಲೆ ನಂಬಿಕೆ, ವಿಶ್ವಾಸ ಬರೋದಕ್ಕೆ ಕೆಲವೊಂದು ಘಟನೆಗಳು, ಸಂಘಟನೆಗಳೇ ಸಾಕ್ಷಿಯಾಗುತ್ತೆ. ಹಾಗಾಗಿ ಇವತ್ತು ಕರ್ಮದ ಫಲ, ಏನು ಕೆಟ್ಟ ಕರ್ಮ ಮಾಡ್ಕೊಂಡಿರ್ತಾರೋ ಆ ಕೆಟ್ಟ ಕರ್ಮ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಬೆನ್ನ ಹಿಂದೆ ಬಿದ್ದಿದೆ. ಅದನ್ನು ಅವರು ಅನುಭವಿಸಲೇಬೇಕಾಗುತ್ತೆ. ಸರ್, ಅದೇ ರೀತಿ ಬಿ ನಾಗೇಂದ್ರ ಅವರ ಹೆಸರು ಕೂಡ ವಾಲ್ಮೀಕಿ ಹಗರಣದಲ್ಲಿ ಕೇಳಿ ಬರ್ತಾ ಇದೆ. ಆ ಹಣವು ಕೂಡ ಬಳ್ಳಾರಿ ಚುನಾವಣೆಗೆ ಉಪಯೋಗ ಆಗಿದೆ ಅನ್ನೋ ಕೂಡ ಅಂಶಗಳು ED ಅವರಿಗಾಗಲೇ ಬಹಿರಂಗವಾಗುತ್ತಿದೆ. ಅದನ್ನು ED ಅವರು ಚಾರ್ಜ್ ಶೀಟಲ್ಲಿ ವಾಲ್ಮೀಕಿ ನಿಗಮದ ಒಂದು ಹಣವನ್ನು ಯಾವ ರೀತಿ ದುರುಪಯೋಗ ಮಾಡಿದ್ದಾರೆ, ಬಳ್ಳಾರಿ ಲೋಕಸಭಾ ಅಭ್ಯರ್ಥಿ ಗೆಲ್ಲೋದಕ್ಕೆ ವಾಲ್ಮೀಕಿ ನಿಗಮದ ಹಣನೇ ಪ್ರಮುಖ ಅನ್ನೋದನ್ನು ಈಗಾಗಲೇ ಚಾರ್ಜ್ ಶೀಟಲ್ಲಿ ಫೈಲ್ ಮಾಡಿದ್ದಾರೆ. ಹಾಗಾಗಿ ಇವತ್ತು ಇಡೀ ಬಳ್ಳಾರಿ ಜಿಲ್ಲೆಯ ಒಂದು ವಾತಾವರಣ, ಅಲ್ಲಿರೋ ಜನರು ಏನು ನಂಬಿ ಕಾಂಗ್ರೆಸ್ಗೆ ಮತ ಚಲಾಯಿಸಿದ್ರು, ಬಳ್ಳಾರಿಯಿಂದ ಹಿಡಿದು ಬೆಂಗಳೂರು, ಮೈಸೂರುವರೆಗೂ ಕೂಡ ಇವತ್ತು ಅಲ್ಲಿರುವಂಥ ಮಂತ್ರಿ, ಪಾರ್ಲಿಮೆಂಟ್ ಮೆಂಬರ್ಗಳು, ಇವತ್ತು ಇಲ್ಲಿನ ಮುಖ್ಯಮಂತ್ರಿಯಿಂದ ಹಿಡಿದು ಆ ವಾಲ್ಮೀಕಿ ಹಗರಣದ ಹಣ ದುರುಪಯೋಗ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಅದನ್ನು ಉಪಯೋಗಿಸ್ಕೊಂಡ್ರು ಅನ್ನೋದು ಈಗಾಗಲೇ ಜನರಿಗೆ ಗೊತ್ತಾಗಿರೋ ಕಾರಣ ಜನರು ಸಂಡೂರು ಉಪಚುನಾವಣೆಯಲ್ಲಿ ಅವ್ರಿಗೆ ಪಾಠ ಕಲಿಸಿ ಅವ್ರನ್ನ ಸೋಲಿಸ್ತಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಸಂಡೂರು ಉಪಚುನಾವಣೆ ಕೂಡ ಬರ್ತಾ ಇದೆ. ಇದರಲ್ಲಿ ನಿಮ್ಮ ರೋಲ್ ಯಾವ ರೀತಿಯಾಗಿರುತ್ತೆ? ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಆ ಜಿಲ್ಲೆಯ ಜನರು ನನ್ನ ಎಲ್ಲ ಕೆಲಸಗಳನ್ನು ಕಣ್ಣಾರ ನೋಡಿದ್ದಾರೆ. ಆ ನಂಬಿಕೆಯನ್ನು ನಾನು ಅವ್ರಿಗೆ ಕೊಡೋದ್ರ ಮೂಲಕ ಮನೆ ಮನೆಗೂ ಕೂಡ ಹೋಗಿ ಪ್ರಚಾರ ಮಾಡಿ ಅಭ್ಯರ್ಥಿಯ ಗೆಲುವನ್ನ ಒಂದು ಪ್ರಚಂಡ ಬಹುಮತದಲ್ಲಿ ಗೆಲ್ಲೋದಕ್ಕೆ ನಾನು ಕೆಲಸ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ನಿಮ್ಮ ತವರು ಜಿಲ್ಲೆ ಆದಂಥ ಬಳ್ಳಾರಿಗೆ ಹೋಗ್ತಿರೋ ರಾಜಕೀಯ ಮುಂದಿನ ಭವಿಷ್ಯ, ಅಥವಾ ಇಲ್ಲೇ ಈಗೇನು ಗಂಗಾವತಿಯಲ್ಲಿ ಗೆದ್ದಿದ್ದೀರಾ ಇಲ್ಲೇ ಇರ್ತಿರೋ? ನೋಡಿ, ಗಂಗಾವತಿ ಮತ್ತು ಬಳ್ಳಾರಿ ನನಗೆ 2 ಕಣ್ಣುಗಳಿದ್ದಂಗೆ. ಮತ್ತು ಗಂಗಾವತಿಯ ಜನರು ನನಗೇನು ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದಾರೋ, ನಾನು ಕೊನೆ ಉಸಿರಿರೋವರೆಗೂ ಬಳ್ಳಾರಿಯಲ್ಲಿ ಬದುಕಬೇಕು ಅನ್ನೋ ಆಸೆ. ರಾಜಕೀಯವಾಗಿ ನನ್ನ ಕೊನೆ ಉಸಿರಿರೋವರೆಗೂ ಕೂಡ ಗಂಗಾವತಿ ಜನರನ್ನು ನಾನು ಕೈ ಬಿಡೋ ಪ್ರಶ್ನೆನೇ ಇರೋಲ್ಲ. ಸರ್, ಕೊನೆಯದಾಗಿ ನಿಮ್ಮ ಎಂಟ್ರಿ ಬಳ್ಳಾರಿಗೆ ಯಾವಾಗಿರುತ್ತೆ? ನಾಳೆ ಗುರುವಾರ 3ನೇ ತಾರೀಕು ಅಕ್ಟೋಬರ್, ನವರಾತ್ರಿಗಳ ಮೊದಲನೇ ದಿನ ನಾನು ಬಳ್ಳಾರಿಗೆ ಹೊರಡ್ತೀನಿ. ನಾನು ಎಸ್, ಇದಾಗಿತ್ತು ಗಾಲಿ ಜನಾರ್ದನ್ ರೆಡ್ಡಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪ್ರೇಮೇಶ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲಿಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.